ನಮ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲ ಗುರು. ಹಲೋ ನೋಡಿ. ಹಲೋ ಹಾಯ್, ಯಾರಿದು? ಐ ರಾಕಿ ಇದು. ರಾಕಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ ರಾಕಿ ಅವ್ರಿ? ನಾವು ಬಸವೇಶ್ವರ ನಗರ, ನಾನು ನ್ಯೂ ಮದುವೆ ಸೆಷನ್ ಸೆಕ್ರೆಟರಿ. ಓಕೆ, ಇವತ್ತಿನ ಕಾರ್ಯಕ್ರಮದ ಟಾಪಿಕ್ ಗೊತ್ತಾ ರಾಕಿ ಅವ್ರಿ? ಗೊತ್ತಾಯ್ತು ಮೇಡಮ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹಾಕಿದಾರಲ್ಲ. ಹೌದು, ತಮ್ಮ ಅಭಿಪ್ರಾಯ ಏನು? ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎಷ್ಟು ಮೇಡಮ್? ಯಾವ ರೀತಿಯಪ್ಪ ಅಂದ್ರೆ ನೀವು ಯಾವ ರೀತಿ ಹೇಳ್ತಿದ್ದೀರಾ ಅಂದ್ರೆ ಬಹಳ ಜನ ಕೇಳಿದ್ದಕ್ಕೆ ಒಂದು ಉತ್ತರ ಕೊಟ್ರು. ಏನ್ ಮೇಡಮ್ ನೀವು ಸೂಸೈಡ್ ಒಳ್ಳೇದಾ ಮರ್ಡರ್ ಒಳ್ಳೇದಾ ಅಂತ ಕೇಳ್ತಾ ಇದ್ದೀರಾ ಅಂತ. ಸೊ ನೀವು ಎರಡೂ ಬೇಕು ಅಂತಿದ್ದೀರಪ್ಪ. ಈ ಎರಡು ಬೇಕಂತಲ್ಲ ಮೇಡಮ್, ನೀವು ಕೇಳಿರೋ ಪ್ರಶ್ನೆ ಹಂಗೆ ಇದೆ. ಲವ್ ಮ್ಯಾರೇಜ್ ಮಾಡಿದ್ರು ಅದೇ ಗೋಳೆ, ಅರೇಂಜ್ ಮ್ಯಾರೇಜ್ ಮಾಡಿದ್ರು ಅದೇ ಗೋಳೆ. ಅದು ಎರಡು ಸೊ ಎರಡು ಬೆಟರ್ ಅಂತಿದ್ದೀರಾ. ಸೊ ಆಫ್ ಮರ್ಡರ್ ಆಫ್ ಸೂಸೈಡ್ ಅಂತ. ಹೆಂಗಿದ್ರು ಸಾವೆ, ಆ ಕಡೆ ಹೋದ್ರೆ ಸಾಯ್ತೀವಿ, ಈ ಕಡೆ ಹೋಗಿದ್ರು ಅದು ಯಾವ ರೀತಿ ಸಾಯ್ತೀರಪ್ಪ? ಯಾವ ರೀತಿ ಸಾಯ್ತೀರಾ? ಅಲ್ಲ ಸಾಯ್ತೀವಿ ಅಂತ ಗೊತ್ತು ಮೇಡಮ್, ಯಾವ ಸರಿ ಸಾಯ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಹೇಳಿ ನಿಮ್ ಪ್ರಕಾರ ಹೇಗೆ, ಯಾವ ರೀತಿ ಒಳ್ಳೇದು ಅಂತ? ಹಂಗಲ್ಲ, ಲವ್ ಮಾಡಿ ಅರೇಂಜ್ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಅರ್ಥ ಮಾಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಬೋದು. ಬರೀ ಲವ್ ಮ್ಯಾರೇಜ್ ಮುರಿದು ಬೀಳುತ್ತೆ ಅನ್ನೋಸತಿ. ಅರೇಂಜ್ ಮ್ಯಾರೇಜ್ ಮಾಡ್ರೆ ಯಾರೋ ಗುರ್ತು ಪರಿಚಯ ಇಲ್ದಿರೋರ್ ಮುಂದೆ ಮದುವೆ ಮಾಡ್ತಾರೆ. ತುಂಬಾ ದಿವಸ ಟೈಮ್ ಬೇಕು. ಅದ್ರ ಬದಲು ನಾವೇ ಇಷ್ಟಪಟ್ರೆ ತುಂಬಾನೇ ಟೈಮ್ ಸಿಗೋದಲ್ಲ ಅರ್ಥ ಮಾಡ್ಕೊಳ್ಳೋಕೆ. ಹಾಗೆ ಮಕ್ಳಿಗೆ ದೊಡ್ಡ ತಿಳ್ಕೊಡ್ತಾರೆ. ಚಿಕ್ಕ ಹೆಣ್ಮಕ್ಳಿಗೆ ಅಕ್ಕಪಕ್ಕ ಮಾತಾಡ್ಬಿಡಮ್ಮ, ಅವ್ರ ಇವ್ರ ಜೊತೆ ಸೇರ್ಬಿಡಮ್ಮ ಅಂತಾರೆ. ಮದ್ವೆ ಏನ್ ಮಾಡ್ತಾರೆ, ಯಾರೋ ಗೊತ್ತಿಲ್ದಿರೋ ಹುಡುಗರ ಮುಂದೆನೆ ಕುಲ್ಸೋದು. ಅದ್ರ ಬದಲು ನಾವೇ ಲವ್ ಮಾಡಿದ್ರೆ ನಾವು ಅವ್ರ ಬಗ್ಗೆ ಅರ್ಥ ಮಾಡ್ಕೊಳಕ. ನೆಕ್ಸ್ಟ್ ಇನ್ನೊಬ್ರು ಬಂದು ಯಾರೋ ಅವ್ರ ಬಗ್ಗೆ ಹೇಳಿದ್ರು ನಮ್ಮ ಮೇಲೆ ನಂಬಿಕೆ ಇರುತ್ತೆ, ನಮ್ಮವ್ರು ಏನು ಅಂತ. ಅದೇ ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತನಾ? ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದೀರ ತಾವು. ಅದ್ರಿಂತಲ್ಲ ರೀ, ಅರೇಂಜ್ ಮಾಡೋದಾದ್ರೆ ಕಷ್ಟ, ಲವ್ ಮಾಡೋದಾದ್ರೆ ಬೆಟರ್ ಅಂತ ನಾನು. ಯಾಕಂದ್ರೆ ನೀವ್ ಹೇಳೋ ರೀತಿ ನೋಡಿದ್ರೆ ನಾನೇ ಹೇಳ್ತೀನಿ. ಹೇಗೆ ಅಂದ್ರೆ ಇವಾಗ ಲವ್ ಮ್ಯಾರೇಜ್ ಅಂದ್ರೆ ಅಪ್ಪ ಅಮ್ಮನಿಗೆ ನೀನ್ ತಾನೇ ಮಾಡ್ಕೊಂಡಿತ್ತಪ್ಪ ಹೋಗು ಅಂತಾರೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ಕೇಳೋರು ಇರ್ತಾರೆ. ಸೊ ಸ್ವಲ್ಪ ದಂಡಂ ದಶಗುಣಂ ಎಲ್ಲ ಇರ್ತವೆ ಅಂತ ಭಯ. ಅಯ್ಯೋ, ಈಗಿನ ಕಾಲದಲ್ಲಿ ಯಾರು ಬರಲ್ಲ ಮೇಡಮ್. ಅರೇಂಜ್ ಮಾಡ್ಕೊಂಡ್ರೆ ತಕ್ಷಣ ಲವ್ ಮ್ಯಾರೇಜ್ ಹಾಕೊಂಡ್ರೆ ಬೆಸ್ಟ್. ಅರ್ಥ ಮಾಡ್ಕೊಂಡಿರ್ತಾರೆ, ನಾವು ಹುಡುಗಿ ಏನಂತ ಗೊತ್ತು ಅಂತ ಹೇಳ್ತಾರೆ. ಈಗಿನ ಕಾಲದ ಹುಡುಗರು ಆಗಿನ ತರ ಇರಲ್ಲ. ಹುಡುಗಿರಿಗೋಸ್ಕರ ಪ್ರಾಣ ಬಿಡ್ತಾರೆ. ಹುಡುಗಿರಿಗೋಸ್ಕರ ಹುಡುಗರು ಪ್ರಾಣ ಬಿಡ್ತಾರೆ. ಆದ್ರೆ ನನ್ಗೆ ಗೊತ್ತಿರೋ ಪ್ರಕಾರ, ನಾನ್ ಕೇಳಿರೋ ಪ್ರಕಾರ ಹುಡುಗಿರು ಯಾರು ಪ್ರಾಣ ಬಿಡಲ್ವೇ, ಪ್ರಾಣ ತೆಗಿತಾರೆ ಅಂತ ಗೊತ್ತಲ್ಲ. ಅದೇ ಹೇಳ್ತಿರೋದು ನಾವು. ಅದಕ್ಕೆ ಹುಡುಗರು ಸಾಯ್ತಾರೆ. ಒಟ್ಟಿಗೆ ಪ್ರಾಣ ಬಿಡಕ್ ರೆಡಿ ಇದೀರಾ. ಸೊ ಅದೆಲ್ಲ ಮಗಳ ಗಂಡ. ಓ ಹಾಗೆ, ಹೀಗೆಲ್ಲ ಅಪ್ಪ ಹಾಕ್ತೀರ ಅಂತ. ಓಕೆ ಓಕೆ ಓಕೆ, ಸೂಪರ್ ಕಣ್ರಿ. ಅದೇ ಯಾರೋ ಒಬ್ರು ಇದಾರಾ? ಅಯ್ಯೋ ಯಾರಿಲ್ಲ ಮೇಡಮ್, ಟ್ರೈ ಮಾಡ್ಬೇಕು. ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ, ಇವಾಗ ಟ್ರೈ ಮಾಡಿದ್ರೆ ಯಾರು ಒಪ್ಕೊಳ್ಳಲ್ಲ ಅನ್ಕೊಂತೀನಿ. ಲೈವ್ ಅಲ್ಲಿ ಹೋಗ್ತಾ ಇದೆ, ಸೊ ಸ್ವಲ್ಪ ಭಯ ಆಗಿರುತ್ತೆ. ಇಲ್ಲ ಯಾರು ಒಪ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ನಾವು ಯಾರು ಟ್ರೈ ಮಾಡಲ್ಲ. ಹಾಗೆ. ಸೊ ಇವಾಗ ನೀವು ಬರೀ ಅರೇಂಜ್ ಮ್ಯಾರೇಜ್ಗೆ ಹೋಗ್ತೀರಾ ಇಲ್ಲ ಲವ್ ಕಮ್ ಅರೇಂಜ್ ಮ್ಯಾರೇಜಾ? ನೋಡೋದು ಮೇಡಮ್, ಒಳ್ಳೆಯವರಿಗೆ ಸಿಕ್ಕರೆ ಲವ್ ಮಾಡೋದು, ಅರೇಂಜ್ ಮಾಡ್ತೀವಿ. ಲವ್ ಮಾಡಿ ಅರೇಂಜ್ ಮ್ಯಾರೇಜ್.